ಎಲ್ಲರಿಗೂ ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು 2 ಬಗೆಯ ಗಿಣ್ಣು ಹಾಲಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಗಿಣ್ಣು ಹಾಲಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಹಾಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಬೌಲ್ಗೆ ಗಿಣ್ಣು ಹಾಲು ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಸೇರಿಸಿದ್ದೀವಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿ, ತುರಿದಿಟ್ಟಿರೋಂತಹ ಒಣಕೊಬ್ಬರಿ ಹಾಕಿ, ಬೆಲ್ಲ ಚೆನ್ನಾಗಿ ಕರಗೋವರೆಗೂ ನೀಟಾಗಿ ತಿರುಗಿಸಿ ಕರ್ಗಕ್ಕೆ ಬಿಡಬೇಕು. ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಸಾವರಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಗಿಣ್ಣಾಲಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಅಂತ ತಿಳ್ಕೊಂಡ್ರೆ ನೀವು ಯಾರೇ ಗಿಣ್ಣು ಕೊಟ್ಟರು ನೀವು ಅದು ಬೇಡ ಅಂತ ಅಂದೆ ಇಸ್ಕೊಂಡು ತಿಂತೀರಾ, ಅಷ್ಟು ಆರೋಗ್ಯಕರವಾಗಿದೆ. ತುಪ್ಪ ಸಾವರಿಟ್ಟಿರೋಂಥ ಪಾತ್ರೆಗೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹಾಲನ್ನ ಸೇರಿಸ್ಕೊಳ್ಳೋಣ. ಈ ಪಾತ್ರೆಗೆ ತುಂಬ ಹಾಕಬಾರ್ದು, ಪಾತ್ರೆಗೆ ಅರ್ಧ ಬರುವಷ್ಟು ಮಾತ್ರ ಹಾಕಬೇಕು. ಯಾಕಂದರೆ ಅದು ಬಿಸಿಗಿಟ್ಟಾಗ ಬೇಯಕ್ಕಿಟ್ಟಾದಾಗ ಉಪ್ಪು ಬರೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಟ್ಕೊಂಡು ಹಬೆನಲ್ಲಿ ಒಂದು 20ರಿಂದ 30 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಒಂದು 30 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದ ನಂತರ ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಟ್ಟು ಈ ರೀತಿ ತೆಗೆದು ಇಟ್ಕೊಂಡ್ರೆ ರೆಡಿ ಆಗಿದೆ ಗಿಣ್ಣು ಹಾಲಿನ ಸ್ವೀಟು. ಇದನ್ನು ಕಟ್ ಮಾಡಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಸರ್ವ್ ಮಾಡ್ಬೋದು. ಈಗ ಇನ್ನೂ ಒಂದು ರೆಸಿಪಿ ನೋಡ್ಕೊಂಡು ಬರೋಣ. ಅದು ಕೂಡ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ನಾವಿಲ್ಲಿ 2 ಲೀಟ್ರಷ್ಟು ಗಿಣ್ಣು ಹಾಲು ತೊಗೊಂಡಿದ್ದೀವಿ. ಒಂದು ಮೀಡಿಯಮ್ ಸೈಜಲ್ಲಿ 1 ಕಪ್ಪಷ್ಟು ನೆನೆಸಿಟ್ಟಿರೋಂಥ ಅವಲಕ್ಕಿ, 1 ಕಪ್ಪು ಚಿರೋಟಿ ರವೆ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ, ಹಾಗೆ 1 ಕಪ್ಪಷ್ಟು ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀವಿ. ಈಗ ಚಿರೋಟಿ ರವೆನ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗಿಣ್ಣು ಉತ್ತಮ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂನ ಮೂಲವಾಗಿದ್ದು ಮೂಳೆಗಳ ಆರೋಗ್ಯಕ್ಕೆ ಮತ್ತು ಪೌಷ್ಟಿಕಾಂಶಕ್ಕೆ ಪ್ರಯೋಜನಕಾರಿಯಾಗಿದೆ. ಹಾಗೂ ಜೀರ್ಣಕ್ರಿಯೆಗೆ ಕೂಡ ತುಂಬ ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿರೋಂಥ ಕೊಬ್ಬಿನಾಂಶ ಕೂಡ ಕಡಿಮೆ ಮಾಡಲು ಸಹಕಾರಿ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ D3 ಕೂಡ ಇದೆ. ಇಷ್ಟೆಲ್ಲ ಉಪಯೋಗಗಳನ್ನು ತಿಳ್ಕೊಂಡ್ಮೇಲೆ ಯಾರಾದರೂ ಇದನ್ನು ಇಷ್ಟಪಡದೇ ಇರ್ತಾರಾ? ಈಗ ಇಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಹಾಲನ್ನ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನಾನಿಲ್ಲಿ ಹಾಲಿಗೆ ಫಸ್ಟೇ ಸ್ವಲ್ಪ ಬೆಲ್ಲ ಹಾಕಿಟ್ಟಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಸ್ವೀಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಬೆಲ್ಲ ಕಮ್ಮಿನೇ ಹಾಕಿರ್ತೀರಿ. ನೀವು ನಿಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಸೇರಿಸ್ಕೊಳ್ಳಿ. ಈ ಹಾಲನ್ನ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೈನ, ಇಲ್ಲಾಂದರೆ ಇದು ಬೇಗ ತಳ ಹತ್ಬಿಡುತ್ತೆ. ನೀವಿಲ್ಲಿ ಹಾಲು ಕಾಯ್ತಾ ಇರೋದು ನೋಡ್ಬೋದು. ಈಗ ಇದು ಕೆನೆ ಕಟ್ತಾ ಇದೆ. ಇದಾದ ನಂತರನೇ ಹಾಲನ್ನ ನಾವು ಚೆನ್ನಾಗಿ ತಿರುಗಿಸ್ತಾ ಬಂದಷ್ಟು ಹಾಲು ಅದು ಒಡ್ಕೊಳ್ಳೋದಕ್ಕೆ ಥರ ಸ್ಟಾರ್ಟ್ ಆಗುತ್ತೆ. ನಿಮಗೆ ಪನ್ನೀರ್ ಮಾಡೋ ಥರ ಬರುತ್ತಲ್ಲ, ಆ ರೀತಿ ಅದು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಕುದ್ದಿ ಹಾಲು ಫುಲ್ಲು ಚೆನ್ನಾಗಿ ಪನ್ನೀರ್ ಥರ ಎಲ್ಲ ಉದುದ್ರಾಗಿ ಹಾಕ್ತಾ ಬರ್ತಾಯಿದೆ ನೋಡಿ. ಈ ರೀತಿ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ನೆಕ್ಸ್ಟ್ ಇನ್ಮೇಲೆ ಒಂದೊಂದೇ ಪದಾರ್ಥಗಳನ್ನ ಹಾಕ್ತಾ ಹೋಗೋಣ. ಈಗ ಇಲ್ಲಿ ಚೆನ್ನಾಗಿ ಬೆಂದಿದೆ. ಈ ಥರ ಗಿಣ್ಣು ಹಾಲು ಪೂರ್ತಿ ಒಡ್ಕೊಳ್ಳೋ ಥರದಲ್ಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಮತ್ತು ಹಾಗೆ ಕೈ ಆಡಿಸೋದನ್ನ ಮರಿಬಾರ್ದು, ಇಲ್ಲಾಂದರೆ ಹಣ್ಣು ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ ಪಾತ್ರೆ ಎಲ್ಲ. 1 ಕಪ್ಪಷ್ಟು ತೊಳೆದು ನೆನೆಸಿಟ್ಟಿರೋಂತಹ ಅವಲಕ್ಕಿ ಸೇರಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಅವಲಕ್ಕಿ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ರವೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಪಕ್ಕದಲ್ಲೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀವಿ. ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ನಾವು ರವೆನ ಸ್ವಲ್ಪನೇ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ತಿಕ್ನೆಸ್ಗೆ ಚೆನ್ನಾಗಿ ಕೈ ಆಡಿಸ್ತಾ ಹಾಕ್ಕೋಬೇಕು. ಒಂದೇ ಸರಿ ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗೋದ್ರಿಂದ ಹುರ್ಗಡ್ಲೆ ಹಾಕಿದ್ಮೇಲೂ ಕೂಡ ಗಟ್ಟಿ ಆಗುತ್ತೆ. ಹಾಗಾಗಿ ನಾವು ರವೆನ ನೋಡ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಟ್ರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ಇಲ್ಲಿ ನಾವು 1 ಕಪ್ಪಷ್ಟು ಕರೆಕ್ಟಾಗಿ ತೊಗೊಂಡಿದ್ದೀನಿ ರವೆನ. ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದು ರವೆ ಮತ್ತು ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗ ಬೆಂದು ಅದು ಗಟ್ಟಿ ಆಗ್ತಾ ಬರ್ತಿದೆ. ಈಗ ಇಲ್ಲಿ ನಾವು ನೆಕ್ಸ್ಟು 1 ಕಪ್ಪಷ್ಟು ಹುರ್ಗಡ್ಲೆ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀವಿ. ಈಗ ನೀವು ನೋಡ್ಬೋದು ಎಷ್ಟು ಗಟ್ಟಿ ಆಗ್ತಾ ಬಂದಿದೆ ಈಗ ಅಂತ ಅಂದ್ಬಿಟ್ಟು. ಈ ರೀತಿ ಒಂದು ಒಳ್ಳೆ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಕೈ ತಿರುಗಿಸ್ತಾ ಬೇಯಿಸ್ಕೋಬೇಕು. ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ತುರಿದಿಟ್ಟಿರೋಂಥ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀವಿ, 1 ಹೋಳಷ್ಟು.
2 ನಿಮಿಷ ಬೇಯಿಸಿ ಸ್ಟವ್ ಆಫ್ ಮಾಡಿದ್ರೆ ಗಿಣ್ಣು ಸವಿಯಲು ಸಿದ್ಧ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಂಥ ಆರೋಗ್ಯಕರ ವಿಷಯ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಪ್ರೆಸ್ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ರತಿದಿನ ನಮ್ಮ ವಿಡಿಯೋ ಮಿಸ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು.